ಬೆಂಗಳೂರಾಗೆ ನಿಂತ್ಕೊಳಕ್ಕೆ ಜಾಗ ಇಲ್ಲ ಬಸ್ಸಲ್ಲಿ, ಆ ಥರ ರಶ್ ಇವಾಗ. ಎಲ್ಲರಿಗೂ ನಮಸ್ಕಾರ. ಫೋನ್ ಎಲ್ಲಪ್ಪ ನಿಂದು? 7:00. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನೋಡ್ರಿ ಟೈಮ್ ನೋಡಿದ್ರೆ ಆಗಲೇ 7:53. ನಮಗೆಲ್ಲ ಗೊತ್ತಾಗೋಯ್ತು. ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ಫ್ರೆಂಡ್ನ ಮಾತಾಡ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಎಲ್ಲ ನಿನ್ ಜನ್ಮಕ್ಕೆ ಹೋಗೋ. ಹುಡುಗರೆಲ್ಲ ಒಂದು ಡೈಲಾಗ್ ಹೊಡಿತಾರೆ, 5 ನಿಮಿಷ ಗಚ್ಚಂತ ಫ್ರೆಶ್ ಅಪ್ ಆಗ್ಬಿಡ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಈಗ ಬಂದೆ, ಫ್ರೆಶ್ ಅಪ್ ಆಗಿ ಬಂದೀನಿ. ಸ್ನಾನಕ್ಕೆ ಹೋದ್ರೆ ಹಳೆ ಹುಡುಗಿ ನೆನಪಾಗ್ತಾಳೆ, ಅದಕ್ಕೋಸ್ಕರ ಸಾಂಗ್ ಆಡಕೊಂಡು ಲೇಟ್ ಆಯ್ತು. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಹೊರಟಿರೋದು ಕಾಲೇಜ್ ಡಾಕ್ಯುಮೆಂಟ್ ಕೊಡೋಕ್ಕೋಸ್ಕರ. ಅಲ್ಲಿ ಏನೇನಾಗುತ್ತೋ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೋದ್ರು ದೇವ್ರಿಗೆ ಆಶೀರ್ವಾದ ಮಾಡೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಲಾಕ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನೀವು ಹೇಳ್ಬೇಕು. ನಾನೀಗ ಹೊರಗಡೆ ತೋರಿಸ್ತೀನಿ. ಯಾವ ಕನ್ನಡನ ಇದು? ಗೈಸ್ ನೋಡ್ತಾ ಇದ್ದೀರಲ್ಲ, ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗೈಸ್ ಈಗ ಮೆಟ್ರೋ ಸ್ಟೇಷನಿಗೆ ಬಂದೆ, ಮಾದಾವರ. ಈಗ ತೋರಿಸ್ತೀನಿ ನೋಡಿ. ಬೆಂಗಳೂರಲ್ಲಿ ಏನೇ ರೇಟ್ ಆದರೂ ಈ ಮೆಟ್ರೋ ಸ್ಟೇಷನ್ ಎಷ್ಟೇ ರೇಟ್ ಆದರೂ ಜನ ಹತ್ತದಂತೂ ಕಮ್ಮಿ ಮಾಡೋದೇ ಇಲ್ಲ. ನೋಡಿ ಎಲ್ಲರೂ ಎಷ್ಟು ಜನ ಬೆಳಗ್ಗೆನೇ ನಿಂತಿದ್ದಾರೆ. ಜಸ್ಟ್ ಇವಾಗ ಬಂದೆ ಗೋರ್ಗುಂಟೆಪಾಳ್ಯಗೆ. ಇವಾಗ ಮುಂದೆ ಹೋಗೋಣ. ಅಂಕಲ್ ಫೈನಲ್ಲು 50 ರೂಪಾಯಿ ಕೊಡ್ತೀನಿ, ಸೂರನ ಕಾಲೇಜ್ ಹತ್ರ ಬಿಟ್ಬಿಡಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನನಗೆ ಇರೋಕ್ಕಾಗ್ತಿಲ್ಲ, ಈ ಮೇಡಮ್ ಬಿಡ್ತಿಲ್ಲ, ನನಗೆ ಬರ್ತಿದ್ದೀನಿ ಆಗ್ಬಿಟ್ಟೈತೆ. ಗಾಯ್ಸ್ ಫೈನಲಿ ಹೊರಗೆ ಬಂದ್ಬಿಟ್ಟೆ. ಖುಷಿ ಆಗ್ತೈತೆ ನನಗೆ ಒಂದು ಸ್ವಲ್ಪ. ಏನೋ ಸೂರನ ಕಾಲೇಜಿಂದ ಹೊರಗೆ ಬಂದ್ಬಿಟ್ಟೆ ಅಂತ ಸಿಕ್ಕಿತ್ತು. ಒಂದು ಆರ್ಡ್ರ್ ಮಾಡಿದೆ, ಬಿರಿಯಾನಿ, ದಮ್ ಬಿರಿಯಾನಿ ಮಸ್ತಿತ್ತು. ಎಲ್ಲಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಈ ಬೆಂಗಳೂರಾಗಂತೂ ಎನಿ ಟೈಮ್ ಟ್ರಾಫಿಕ್ಕು. ನಾನು ನೋಡಿ ಸಾಕಾಯಿತು. ಲಾಸ್ಟಿಗೆ ನಮ್ಮ ಕಾಲೇಜ್ ಮುಖ ನೋಡಿ ಹೋಗೋಣ ಮನೆಗಂತ ಟೈಮ್ ಆಯಿತು. ಈಗ ಬಂದೆ. ನನಗೆ ರೂಟ್ ಬೇರೆ ಗೊತ್ತಿಲ್ಲ. ಈ ತಾತನ ಮಾತಾಡ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಆಗ್ತಿಲ್ಲ. ಕೊನೆ ಮಾತಾಡ್ಸಿದೆ ಈ ತಾತನ್ನ. ನೋಡಿ ಈ ತಾತನೇ. ಬಸ್ ಏನೋ ಬರ್ತಿರ್ತಾವಲ್ಲ, ಅದು ಪಾಸ್ ಮಾಡಿಸ್ಬೇಕಂತ. ಹೆಂಗ್ ಮಾಡಿಸೋದು ಬಸ್ಸಿಗೆ? ಡಿಪಾರ್ಟ್ ಬರೀ ಇಂಥದೆಯ ಅಲ್ಲಿ ಕೇಳಬೇಕು. ಎಲ್ಲ ಐತದ ಇದು ಆಕ್ಚುಲಿ ಚೆನ್ನಾಗಿರೋದು. ಈ ತಾತುಗೆ ಇನ್ನೊಂದ್ಸಲಿ ನನ್ನ ಹತ್ರ ಮಾತಾಡಲೇಬಾರ್ದು, ಆ ಥರ ತಲೆ ತಿಂದು ಸಾಕಾಯಂಗೆ ದೂರ ನಿಲ್ಲಿಸ್ಬಿಟ್ಟಿನಿ. ಕೊಟ್ಟೆ ಸುಸ್ತಾಗ್ಬಿಟ್ಟ ತಾತ ಮಾತಾಡೋ ಹೊಡ್ಸಕ್ಕೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕೊನೆಗೆ ತಾತ ಹೇಳಿದ ಬಸ್ಸಿಗೆ ಹತ್ತಿದೆ, ಬಂದೆ. ಈ ಸಿದ್ದರಾಮಯ್ಯ ಯಾವಾಗ ಫ್ರೀ ಮಾಡಿದ್ನೋ ಅವಾಗಿಂದ ದನ ತುಂಬ್ತಾರೆ KSRT ಬಸ್ಸಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಪೀಣೆ ಬಂದೆ. ಆ ತಾತ ಮಾತು ಕೇಳಿ ಎಲ್ಲೋ ಹೋಗ್ಬೇಕಾಗಿರೋ ರೂಟ್ ಯಾವುದೋ ರೂಟ್ ಹೇಳ್ಬಿಟ್ಟ ಆ ತಾತ. ಅಂತೂ ಇಂತೂ ಇಲ್ಲೆಲ್ಲ ಕೇಳ್ಕೊಂಡು ಮೆಟ್ರೋ ಎಲ್ಲ ಐತಂತ ಕೇಳಿ ಕೊನೆಗೆ ಅಂತೂ ಇಂತೂ ಜಾಲಹಳ್ಳಿ ಕ್ರಾಸಿಗೆ ಬಂದೇ ಬಿಟ್ಟೆ. ಸುಸ್ತು ಅಡ್ಡಾಡಿ ಸಾಕಾಯಿತು. ಈಗ ಟಿಕೆಟ್ ತಗೊಂಡು ಹೋಗೋದ. ಮೆಟ್ರೋ ಬಂತು, ಇನ್ನೇನು ಹತ್ಕೊಂಡು ಹೋಗೋದು. ಈ ಬೆಂಗಳೂರಾಗ ಅದು ಎಲ್ಲಿ ಕೊಳ್ಳೆ ಹೊಡೆದು ದುಡ್ಡು ಮಾಡಿದ್ರು ಗೊತ್ತಿಲ್ಲ, ಇಂತಿಂಥ ಮನೆ ಕಟ್ಟಿದ್ರು. ಇದು ನೋಡ್ದೆ ನಮಗೇನೋ ಒಂಥರ ಅನಿಸ್ಬಿಡುತ್ತೆ, ನಾವ್ಯಾಕೆ ಈ ಥರ ಆಗಿವಿ, ನಾವ್ಯಾಕೆ ಮಾಡಬಾರ್ದು ಅಂತ. ಫೈನಲಿ ಮತ್ತೆ ರಿಟರ್ನ್ ಆದೆ ಮಾದವ್ರಿಗೆ. ಈಗ ಮನೆ ಕಡೆ ಹೋಗು. ಇವಾಗ ಜಸ್ಟ್ ರೀಚ್ ಆದೆ ಮನೆಗೆ. ಬೆಳಗ್ಗೆ 9:30 ಬಿಟ್ಟನು ಮನೆ. 3 ಗಂಟೆ ಬಂದೀನಿ. ಯಾವ ಥರ ಇದೆ ನೋಡಿ. ಆ ಸುಖದಾಗಿಲ್ಲ. ಬೆಂಗಳೂರಿಗೆ ಹೋದ್ರೆ ಮುಗೀತು, ಟ್ರಾಫಿಕಲ್ಲೇ ಸಾಯ್ತಾರೆ. ನೋಡಿ ಯಾವ ಥರ ಇದೆ ಅಂತ. ನನ್ನ ಎಫೆಕ್ಟ್ ನಾನು ಹಾಕೀನಿ, ಸಪೋರ್ಟ್ ಮಾಡಿರಿ. ಫಸ್ಟ್ ಲಾಗು ಯಾವ ಥರ ಬಂದಿದೆ ಅಂತ ಒಂಚೂರು ತಿಳಿಸಿ. ಏನಾರ ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಳಿ, ಇನ್ನೂ ಚೆನ್ನಾಗಿ ಟ್ರೈ ಮಾಡ್ತೀನಿ. ಈ ಫಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವ್ದಾರ ಏನಾರು ಆಗಿದೆ. ಓಕೆ ಬಾಯ್. ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತಿದ್ದೀನಿ. ಬಾಯ್. ಅಷ್ಟೇ.